ಆ್ಯಕ್ಚುಲಿ ನನಗೆ ಪವಿತ್ರ ಗೌಡ ಯಾರಂತ ನನಗೆ ಗೊತ್ತಿರಲಿಲ್ಲ. ಓನ್ಲಿ ಆಫ್ಟರ್ ದಿಸ್ ರೇಣುಕಾ ಸ್ವಾಮಿ ಐ ಗಾಟ್ ಟು ನೋ. ಬಟ್ ಒಂದು ಕಡೆ ಬೇಜಾರಾಗುತ್ತೆ, ಬಿಕಾಸ್ ಆಕೆಯು ಒಂದು ತಾಯಿ, ಒಂದು ಮಗಳಿದ್ದಾರೆ. ಸೊ ನಾವೆಲ್ಲರೂ ಅದೇ ಹೇಳಿದ್ನಲ್ಲ, ಕಾನೂನ ನಮ್ಮ ಕೈಗೆ ತಗೊಳ್ದೇನೆ ನಾವು ರೂಲ್ಸ್ ಪ್ರಕಾರ ನಡ್ಕೊಂಡಿದ್ದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ. ನಾವು ಏನಾದರೂ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕು, ಎಸ್ಪೆಷಲಿ ನಮ್ಮ ಫ್ಯಾಮ್ಲಿ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ, ಫ್ಯೂಚರ್ ಬಗ್ಗೆ. ಆ್ಯಂಡ್ ಕೋಪ ಬರುತ್ತೆ, ಎಲ್ಲರೂ ಲೈಫಲ್ಲಿ ಎಲ್ಲ ಒಳ್ಳೆಯದನ್ನೇ ನಡೆಯೋಲ್ಲ, ಕೆಲವೊಂದು ಘಟನೆಗಳು ನಡೆಯುತ್ತೆ, ನಮಗೂ ಫ್ರಸ್ಟ್ರೇಷನ್ ಆಗುತ್ತೆ, ನಮಗೂ ಇದು ಬರುತ್ತೆ. ಬಟ್ ಹಾಗಂತ ನಾವು ಕಾನೂನ ನಮ್ಮ ಕೈಗೆ ತೊಗೊಳಕ್ಕಾಗಲ್ಲ. ಒಂದು ರೂಲ್ಸು, ಒಂದು ರೆಗ್ಯುಲೇಷನ್ಸ್ ಅಂತ ಇರುತ್ತೆ, ಅದ್ರ ಪ್ರಕಾರ ನಾನು ನಡ್ಕೊಂಡು ಬರಬೇಕು. ಅದರಲ್ಲೂ ನಿಮಗೆ ಫ್ರಸ್ಟ್ರೇಷನ್ ಆಗಬಹುದು. ಬಟ್ ಹಾಗೆ ನೀವು ಮಾಡ್ಕೊಂಡು ಹೋದರೆ, ಒಂದು ನೀವು ನಿಮ್ಮ ಜೀವನ ನೀವು ಹಾಳು ಮಾಡ್ಕೋತೀರಾ, ಇನ್ನೊಂದು ಸೊಸೈಟಿಗೆ ಏನು ಹೇಳ್ತೀರಾ. ಪ್ಲಸ್ ಇವಾಗ ನೋಡಿ, ಅದೇ ಥರ ಬೇರೆಯವರು ಮಾಡ್ಕೊಳ್ಳೋಕೆ ಶುರು ಮಾಡಿಕೊಂಡ್ರೆ ಯಾವ ಥರ ಸಮಾಜದಲ್ಲಿ ಇರ್ತೀವಿ ಯೋಚನೆ ಮಾಡಿ ನೀವು. ಸೊ ಬೇಜಾರಾಗುತ್ತೆ, ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತಲ್ವಾ. ಆ್ಯಂಡ್ ಅಬವ್ ಎವ್ರಿಥಿಂಗ್ ಒಂದು ಕಾನೂನು ಅಂತ ಇದೆ, ಅದನ್ನು ನಾವು ಯಾರೂ ಎಸ್ಕೇಪ್ ಮಾಡೋಕ್ಕಾಗಲ್ಲ. ಸೊ ಇಟ್ ಈಸ್ ವಾಟ್ ಇಟ್ ಈಸ್. ಇನ್ನೊಂದು ಏನಂದರೆ, ಈ ರೇಣುಕಾ ಸ್ವಾಮಿ ಅವ್ರ ಫ್ಯಾಮ್ಲಿ, ಯಾಕಂದರೆ ಅವರು ಬಡವರು. ಈಗ ಅವರ ವೈಫ್ ಕೂಡ ಶೀಸ್ ಜಸ್ಟ್ ಹ್ಯಾಡ್ ಅ ಬೇಬಿ. ಸೊ ಅವ್ರಿಗೆಲ್ಲೋ ಒಂದು ಕಡೆ ಜಸ್ಟಿಸ್ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ.